ಪ್ರಿಯ ವೀಕ್ಷಕರೇ, ಪಾರಂಪರಿಕ ಗುತ್ತು ಮನೆಗಳನ್ನು ನೋಡಿದಷ್ಟು ಸಾಲದು, ಅದರ ಚಂದಕ್ಕೆ ಪಾರವೇ ಇಲ್ಲ. ಇಂದು ನಾವಿದ್ದೇವೆ ದಟ್ಟ ಅರಣ್ಯದ ತಪ್ಪಲಲ್ಲಿರುವ ಮುದ್ರಾಡಿಯಲ್ಲಿ. ಇದು ಮುದ್ರಾಡಿ ಬೀಡು. ಕಾರ್ಕಳದಿಂದ 28 ಕಿಲೋಮೀಟರ್ ದೂರ ಇದೆ. ಜೈನ ಮನೆತನಕ್ಕೆ ಸೇರಿದ್ದು. ಸುತ್ತಲೂ ತೋಟ, ಗದ್ದೆ, ಮಧ್ಯದಲ್ಲಿ ಮನೆ ಇದೆ. ಹಟ್ಟಿ, ಕೊಟ್ಟಿಗೆ, ಅಂಗಣ ಸೇರಿ 1 ಎಕರೆ ಜಾಗದಲ್ಲಿ ಈ ಮನೆ ಪರಿಪೂರ್ಣ ವಾಸ್ತುಶೈಲಿಯಲ್ಲಿದೆ. ತುಂಬಾ ಪ್ರಾಚೀನವಾದ ಈ ಮನೆಯ ನೆಲ ಕಾವೆದ್ದು. ಒಳಗಡೆ ದೈವದ ಮಂಚ ಇದೆ. ಸಾವಿರ ಮಾಂಕಾಳಿ ಹಾಗೂ ಪಟ್ಟದ ಪಂಜುರ್ಲಿ ನಡುವೆ ಮಂತ್ರದೇವತೆ ಇದ್ದಾರೆ. ಈ ಮನೆಯು ಶ್ರೀ ಚಂದ್ರಮೋಹನ್ ಕುಟುಂಬಸ್ಥರಿಗೆ ಸೇರಿದ್ದು. ಅವರು ಪತ್ನಿ ವಿದ್ಯಾ ಚಂದ್ರಮೋಹನ್ ಹಾಗೂ ಅವರ 3 ಮಕ್ಕಳು ಇಲ್ಲಿ ವಾಸವಾಗಿದ್ದಾರೆ. ಹಿಂದೆ ಇವರಿಗೆ 600 ಮುಡಿ ಅಕ್ಕಿ ಗೇಣಿ ಬರುತ್ತಿತ್ತು. ಭೂಮಸೂದೆ ಬಂದ ಬಳಿಕ ಈಗ ಕೇವಲ 25 ಎಕರೆ ಜಾಗ ಉಳಿದಿದೆ. ಅದರಲ್ಲಿ ತೆಂಗು, ಅಡಿಕೆ ಕೃಷಿ ಮಾಡಿದ್ದಾರೆ. 2 ಎಕರೆ ಸಾಗುವಳಿ ಮಾಡುತ್ತಾರೆ. ಇವರು ಶ್ರೀಯಾಲದೇವಿ, ಶ್ರೀ ಚಂದ್ರಮೋಹನ್ ರವರ ತಾಯಿ. ಇವರು ನಾಗರಾಜ ಅಧಿಕಾರಿ ಈ ಮನೆ ಕಟ್ಟಿದವರು. ಇವರು ಸ್ವಾತಂತ್ರ್ಯ ಹೋರಾಟಗಾರ MD ಅಧಿಕಾರಿ, ಇಲ್ಲಿಯೇ ಹುಟ್ಟಿದವರು. ಹೊರಗಡೆ ವರ್ತೆಕಲ್ಕುಡ ಹಾಗೂ ಜಾಗದ ಪಂಜುರ್ಲಿ ದೈವದ ಗುಡಿಗಳಿವೆ. ಅವು ಹಳೆಯದಲ್ಲ. ಇಲ್ಲಿ ಒಟ್ಟು 11 ಭೂತಗಳಿದ್ದು ವರ್ಷಾವಧಿ ಪರ್ವ ಸೇವೆ, ನಾಗಬ್ರಹ್ಮಸ್ಥಾನದಲ್ಲಿ ವರ್ಷಾವಧಿ ಪೂಜೆ ನಡೆಯುತ್ತದೆ. ಇಲ್ಲಿ ಹಲವಾರು ಧಾರಾವಾಹಿ ಸಿನಿಮಾ ಚಿತ್ರೀಕರಣ ಆಗಿದೆ. ಅವುಗಳಲ್ಲಿ ಕೆಲವೆಂದರೆ ಕನ್ನಡ ಶಂಕರಾಭರಣ, ಸತ್ಯಂ 4 ಭಾಷೆಯಲ್ಲಿ, ಸೀತಮ್ಮ ಬಂದಳು ಸಿರಿಮಲ್ಲಿಗೆ ತೊಟ್ಟು. ಇಲ್ಲಿಯ ವಾತಾವರಣ ತಂಪಾಗಿದ್ದು ಫ್ಯಾನ್ ಬೇಕಾಗಿಲ್ಲ. ಪೇಟೆಯಲ್ಲಿ ಇಡೀ ದಿನ ಗದ್ದಲ ಶಬ್ದ ಕೇಳಿ ಇಲ್ಲಿ ಕೂತಾಗ ಆಗುವ ಆನಂದವೇ ಬೇರೆ. ಮನೆಯನ್ನು ಶ್ರೀ ಚಂದ್ರಮೋಹನ್ ದಂಪತಿಗಳು ಬಹಳ ಚೊಕ್ಕ ಹಾಗೂ ಸುಂದರವಾಗಿ ಇಟ್ಟಿದ್ದಾರೆ. ಅವರಿಗೊಂದು ಮೆಚ್ಚುಗೆ ಕೊಡಲೇಬೇಕು. ಇಲ್ಲಿಯ ಮರದ ಕುಸುರಿ ಕೆಲಸ ತುಂಬಾ ನಾಜೂಕಾಗಿದೆ. ಮನೆಯ ಒಡೆಯರಿಗೆ ವಂದಿಸಿ ನಾನು ಹೊರಟೆ. ನಿಮಗೂ ಈ ಮನೆಯನ್ನು ನೋಡುವ ಆಸೆಯಾದರೆ ಮುದ್ರಾಡಿಗೆ ಬನ್ನಿ. ನಮಸ್ಕಾರ.